ಬೆಳದಿಂಗಳನು ಬೀಸುವ ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ನೀವೇನು ಯೋಚನೆ ಮಾಡಬೇಡಿ. ನಾನು ಹೊಸ ಅರ್ಪಿತಾಗೆ ಸರಿಯಾಗೇ ಹೇಳಿದ್ದೀನಿ. ಅವಳು ಕನ್ಯಾದಾನನ ಅರ್ಪಿತಾ ತಾಯಿ ತಂದೆನೇ ಮಾಡೋದು ಅಂತ. ಅವಳು ನಮ್ಮ ಮಾತಿಗೆ ಮರ್ಯಾದೆ ಕೊಡ್ಲೇಬೇಕು. ಗಾಯತ್ರಿ ಅವರೇ, ಆದ್ರೆ ಅದು ಅರ್ಪಿತಂಗೆ ಇಷ್ಟ ಇಲ್ಲ. ನಾನು ಹೇಳಿರ್ಲಿಲ್ವಾ ನಿನಗೆ? ಇವ್ರ ಹತ್ರ ದೂರ ಕೊಡಕ್ ಹೋಗಿದೀಯಾ? ಹಾಗಾದ್ರೆ ನನ್ನ ಇವ್ರ ಮಾತಿಗೇನು ಬೆಲೆನೇ ಇಲ್ಲ ಅಂತ ಆಯ್ತು. ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಅರ್ಪಿತಾ ಮೇಲೆ ಸಿಟ್ಟಾಗಬೇಡಿ. ನೀನು ನನ್ನ ಅರ್ಪಿತಾ ತರಾನೇ. ಅದೇ ಧೈರ್ಯ, ಅದೇ ನೇರವಾದ ಮಾತು, ಮನ್ಸಿಗನ್ಸಿದ್ದನ್ನ ಯಾವ ಹಿಂಜರಿಕೆನೂ ಇಲ್ಲದೆ ಹೇಳ್ಬಿಡೋದು. ಇದರಿಂದ ನಾವು ನೀವು ಸಿಟ್ಟು ಮಾಡ್ಕೋತೀವಿ ಅಂತಾನೂ ಯೋಚನೆ ಮಾಡಲಿಲ್ಲ. ಅವಳು ಮದ್ವೆ ಮೇಲೆ ಪರಿಣಾಮ ಬೀರ್ಬೋದಾಗಿತ್ತು, ಆದ್ರೂ ಚಿಂತೆ ಮಾಡಲಿಲ್ಲ. ಇವಳು ಸಂಬಂಧಗಳಿಗೆ ಬೆಲೆ ಕೊಡೋ ಹುಡುಗಿ. ಒಂದು ಸಲ ಯಾರನ್ನಾದ್ರೂ ಭಾವಿಸಿದ್ರೆ ಆ ಸಂಬಂಧನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಹುಡುಗಿ. ಅದಕ್ಕೆ ಒಂದೇ ಒಂದ್ಸಲನೂ ತನ್ನ ಬಗ್ಗೆ ತಾನು ಯೋಚನೆ ಮಾಡದೆ ತನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದಾಳೆ. ಇವಳಿಗೆ ಯಾವಾಗಲೂ ಅವಳ ತಂದೆ ತಾಯಿಗಳ ಬಗ್ಗೆನೇ ಯೋಚನೆ. ನಮ್ಮ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಯಾವ ಕಾಳಜಿನೂ ಇಲ್ಲ. ಅವಳು ತನ್ನ ತವರಿನ ಬಗ್ಗೆನೇ ಚಿಂತೆ. ನೋಡಿ ಬಿಗ್ರೆ, ನನ್ನ ಮಗಳ ಅರ್ಪಿತಾ ತನ್ನ ಮನಸ್ಸಿನಲ್ಲಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಈ ಪ್ರಪಂಚನೇ ಬಿಟ್ಟು ಹೋದ್ಲು. ಆದ್ರೆ ನಾನು ಈ ಮಗಳ ಆಸೆ ಪೂರೈಸದೇ ಇರೋಕ್ಕೆ ನಂಗಿಷ್ಟ ಇಲ್ಲ. ನನಗೆ ನಮ್ಮ ಯಜಮಾನ್ರಿಗೆ ಆ ದೇವರು ಈಗಾಗಲೇ ಕನ್ಯಾದಾನದ ಭಾಗ್ಯನ ಕೊಟ್ಟಿದ್ದಾನೆ. ಈ ಸಲ ಶೋಭಾ ಸತ್ಯೇಂದ್ರ ಅವ್ರಿಗೂ ಆ ಭಾಗ್ಯ ಸಿಗ್ಲಿ ಅನ್ನೋದು ನಮ್ಮ ಆಸೆ.
ಬೇಡ್ಕೋತೀನಿ ನಿಮ್ಮನ್ನ, ಇಲ್ಲ ಅನ್ಬೇಡಿ. ನನ್ನಿಂದಾನು ಕನ್ಯಾದಾನದ ಹಕ್ಕನ್ನ ಬೇರೆ ಯಾರಾದ್ರೂ ಕಿತ್ಕೊಂಡಿದ್ದಿದ್ರೆ ನನ್ನ ಮಗಳು ಅರ್ಪಿತಾಗೂ ಹೀಗೆ ಬೇಜಾರಾಗ್ತಿತ್ತು ಅಲ್ವಾ? ಅರ್ಪಿತಾ ಅಂತ ಇವಳಿಗೆ ಹೆಸರಿಟ್ಟಾಗ ಅವಳು ಅದನ್ನು ಒಪ್ಕೊಂಡಿದ್ದಾಳೆ. ಕನ್ಯಾದಾನ ನಾವು ಮಾಡಿದ್ರೇನು ಅವ್ರು ಮಾಡಿದ್ರೇನು ವ್ಯತ್ಯಾಸ ಏನೂ ಆಗೋದಿಲ್ಲ. ಬೇಡ್ಕೋತೀನಿ ನಿಮ್ಮನ್ನ, ಶೋಭಾ ಸತ್ಯೇಂದ್ರ ಅವರೇ ಕನ್ಯಾದಾನ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡಿ. ಆಯ್ತು, ನೀವು ಹೇಳಿದಾಗೆ ಆಗಲಿ. ಬ್ರೋ, ಏನು ಯೋಚನೆ ಮಾಡ್ತಾ ಇದೀಯಾ? ನೋಡು, ನಿನ್ ಮನ್ಸಲ್ಲಿ ಏನೋ ಕಾಡ್ತಾ ಇದೆ, ಅದೇನಂತ ಹೇಳ್ಕೊಂಬಿಡು, ಮನ್ಸು ಹಗುರ ಆಗತ್ತೆ. ಅಂಥದ್ದೇನೂ ಇಲ್ಲ ಭಾಸ್ಕರ್. ನನ್ನ ಹತ್ರನೇ ಮುಚ್ಚಿಡ್ತೀಯ ನೀನು? ಅದೇನಂತ ಹೇಳೋ ಪ್ಲೀಸ್. ನನಗೊಂದಿಗೂ ಅರ್ಥ ಆಗ್ತಾ ಇಲ್ಲ ಭಾಸ್ಕರ್. ನಾನು 2ನೇ ಮದುವೆಗೆ ಒಪ್ಪಿದ್ದು ಸರಿನೋ ತಪ್ಪೋ ಗೊತ್ತಾಗ್ತಾ ಇಲ್ಲ. ಸಾಕ್ಷಿಗೆ ಆರ್ತಿನ ತಾಯಿಯಾಗಿ ತಂದು ಅವಳಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ಅವಳ ಖುಷಿನ ಕಿತ್ಕೋತಾ ಇದ್ದೀನಿ ಅನ್ನಿಸ್ತಿದೆ. ಮುಂದೆ ಇದರಿಂದ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಅನ್ನಿಸ್ತಿದೆ. ನಾನು ಅರ್ಪಿತಾಗ್ ಮಾತು ಕೊಟ್ಟಿದ್ದೆ ಭಾಸ್ಕರ್, ಸಾಕ್ಷಿ ಮೇಲೆ ಒಂದು ದುಃಖದ ನೆರಳು ಬೀಳಕ್ ಬಿಡಲ್ಲ ಅಂತ. ನಾನು ಆ ಮಾತನ್ನ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ಆರ್ತಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ, ನನ್ನ ಮಗಳಿಗೆ ತಾಯಿ ಪ್ರೀತಿ ಕೊಡ್ತಾರೋ ಇಲ್ವೋ ಯಾರಿಗೆ ಗೊತ್ತು. ಭಾಸ್ಕರ್, ನಾನು ಮಾಡ್ತಾ ಇರೋದು ಸರಿಯಾಗಿದೆ ಅಲ್ವಾ? ನಾನೇನು ತಪ್ಪು ಮಾಡ್ತಿಲ್ಲ ಅಲ್ವಾ? ಇಲ್ಲಣ್ಣ, ನೀನು ಯಾವ ತಪ್ಪು ಮಾಡ್ತಿಲ್ಲ. ನೀನು ಸಾಕ್ಷಿ ಬಗ್ಗೆ ತಪ್ಪು ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆರ್ತಿ ಅತ್ತಿಗೇನೋ ಆ ಥರ ನಡ್ಕೊಳ್ಳೋದಿಲ್ಲ ಅಣ್ಣ. ಅವರು ಒಬ್ರು ತಾಯಿ, ಮಗನಿಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟಿದ್ದಾರೆ. ಅವ್ರ ಆದಿತ್ಯನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೀನೇ ನೋಡಿದ್ಯಾ ತಾನೆ. ಅವ್ರಿಗೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತು ಕಣೋ. ಆದಿತ್ಯನ ಎಷ್ಟು ಪ್ರೀತಿಸ್ತಾರೋ ಸಾಕ್ಷಿನ ಅಷ್ಟೇ ಪ್ರೀತಿಸ್ತಾರೆ. ಅಣ್ಣ,
ನೀನಿವತ್ತು ತಗೊಂಡಿರೋ ನಿರ್ಧಾರದ ಬಗ್ಗೆ ಒಂದಿನ ಖಂಡಿತ ಹೆಮ್ಮೆ ಪಟ್ಟೇ ಪಡ್ತೀಯ. ನಾನು ನಿನ್ನ ಸಮಾಧಾನಕ್ಕೆ ಹೇಳ್ತಿಲ್ಲಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆರ್ತಿ ಅದಕ್ಕೆ ಒಳ್ಳೆ ತಾಯಿಯಾಗಿ ಒಳ್ಳೆ ಹೆಂಡತಿಯಾಗಿ ಎಲ್ಲದನ್ನು ಕರೆಕ್ಟಾಗಿ ನಿಭಾಯಿಸ್ತಾರೆ. ನಾನು ನಿನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ ಸಾಕ್ಷಿ, ನಿನ್ನ ಮೇಲೆ ಯಾವತ್ತೂ ಪ್ರೀತಿ ಕಡಿಮೆ ಆಗೋದಿಲ್ಲ ಅಂತ. ಬೇರೆ ಯಾವುದೇ ಸಂಬಂಧ ಬಂದರೂ ಅದು ನನ್ನ ಮನಸ್ಸಲ್ಲಿ 2ನೇ ಸ್ಥಾನ. ನಿನ್ನಿಂದ ನಾನು ಯಾವತ್ತೂ ದೂರ ಆಗಲ್ಲ ಸಾಕ್ಷಿ. ಇರಿ ಮೇಡಮ್, ನಾನು ನೋಡ್ತೇನೆ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಅವ್ರ ಕೈ ಮೆಹಂದಿ ಹಾಕೊಂಡಿದ್ದಾರೆ, ಸ್ಪೀಕರ್ ಆನ್ ಮಾಡ್ತೀವಿ, ನೀವೇ ಹೇಳಿ. ಶಶಾಂಕ್. ಹಲೋ ಹಲೋ ಹಲೋ. ನಿನ್ನನ್ ಬಿಟ್ರೆ ಬೇರೆ ಯಾರಿದ್ದಾರೆ ನನಗೆ? ಮದುವೆ ಆಗ್ತೇ ನನ್ನ? ಹಲೋ 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 ಹಲೋ. ನೀವು ಸ್ವಲ್ಪ ಹೊರಗಡೆ ಹೋಗಿ, ನಾನು ನಿಮಗೆ ಆಮೇಲೆ ಕರಿತೀನಿ. ಹಲೋ. ಆರ್ತಿ, ಆರ್ತಿ, ನಾನು ನಿನ್ನ ಮೀಟ್ ಮಾಡಬೇಕಾಗಿತ್ತು. ನಿನ್ನನ್ನು ಈಗಲೇ ಮೀಟ್ ಮಾಡಬೇಕಾಗಿತ್ತು. ಬರೋಕ್ಕಾಗತ್ತಾ? ಒಂದೇ ಒಂದು ಸಲ ನಿನ್ನ ಮೀಟ್ ಮಾಡಬೇಕು ಪ್ಲೀಸ್ ಆರ್ತಿ. ನನಗೆ ಗೊತ್ತು ಈ ಸಮಯದಲ್ಲಿ ನಿನಗೆ ಬರೋಕ್ಕೆ ಕಷ್ಟ ಆಗತ್ತೆ ಅಂತ. ಕೈಗೆ ಮೆಹಂದಿ ಹಚ್ಕೊಂಡಿದ್ಯಾ? ಮದುವೆ ಆಗ್ತಾ ಇದೆಯಾ? ಆದರೆ ಈಗ ನಾನು ನಿನ್ನ ಭೇಟಿ ಮಾಡಲೇಬೇಕು. ನನಗೋಸ್ಕರ ಬಾ ಪ್ಲೀಸ್.
ಬರ್ತೀಯ ಅಲ್ವಾ? ಕಣ್ಣಿನಲ್ಲೇ ಗೀಚು ನೀನು ನನಗೆ ಬೇಕಾಗಿರೋ ಶ್ರುತಿ. ಅಕ್ಷರ ಇನ್ನು ಮುಂದೆ ನೀನೆ ನೋಡು ನನ್ನ ರೂಪಾಂತರ. ಒಂದೊಂದು 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 ಈ ಹಾಡು ನಿನಗಾಗಿ. ಎಂದೆಂದು 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 ನಾನಿನ್ನ ಅನುರಾಗಿ ಸಖಿ. ಬರ್ತೀನಿ ಶಶಾಂಕ್, ಈಗಲೇ ಬರ್ತೀನಿ. ನಾನು ನೀನು ಯಾವಾಗಲೂ ಸಿಗ್ತಾ ಇದ್ವಲ್ಲ ದೇವಸ್ಥಾನ, ಅಲ್ಲೇ ಕಾಯ್ತಾ ಇರ್ತೀನಿ. ಬೇಗ ಬಾ. ಬರ್ತೀನಿ. ಅರ್ಪಿತಾ, ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಲ್ಲ. ಯಾವುದು ಸರಿ ಯಾವುದು ತಪ್ಪು. ನೀನು ಯಾವಾಗಲೂ ಹೇಳ್ತಿದ್ಯಲ್ಲ ದೇವಸ್ಥಾನಕ್ಕೆ ಹೋದರೆ ಶಾಂತಿ ಸಿಗುತ್ತೆ ಅಂತ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು. ಪರಿಮಳ, ಒಂದು ಲೋಟ ಕಾಫಿ ಕೊಡು. ರೀ, ನೀವ್ಯಾವಾಗ ಬಂದ್ರಿ? ನಿನ್ನೆ ರಾತ್ರಿ ಬಂದೆ, ಈಗ ತಾನೇ ಬರ್ತಾ ಇದ್ದೀನಿ. ಅಷ್ಟು ಗೊತ್ತಾಗೋದಿಲ್ವಾ? ಮುಹೂರ್ತ ಎಷ್ಟು ಗಂಟೆಗೆ? 11:30ಗೆ. ಸೂರ್ಯ ಎಲ್ಲಿ? ಅವ್ರ ರೂಮಲ್ಲಿದ್ದಾರೆ. ಮೊದಲು ಫ್ರೆಶ್ ಆಗಿ ಅವನನ್ನು ಮಾತಾಡಿಸ್ಬೇಕು. ಮದುವೆ ಅಂತ ಲವಲವಿಕೆಯಿಂದ ಇದಾನೋ ಇಲ್ಲ ಡಲ್ ಆಗಿದಾನೋ? ಅವ್ರದ್ದು ಯಾವಾಗಲೂ ಒಂದೇ ಎಕ್ಸ್ಪ್ರೆಷನ್ ಅಲ್ವಾ? ನಾನೆಲ್ಲ ಚೇಂಜ್ ಮಾಡಿಸ್ತೀನಿ. ಮೊದಲು ಒಂದು ಲೋಟ ಕಾಫಿ ಕೊಡು. ನಡೀರಿ, ಕೊಡ್ತೀನಿ. ಯಾಕೆ ಫೋನ್ ಮಾಡ್ದ ಅವನು? ಏನ್ ಬೇಕಂತೆ ಅವನಿಗೆ? ಅವನು ನನ್ನ ಭೇಟಿ ಆಗ್ಬೇಕಂತಿದ್ದಾನೆ. ನೀನು ಅವನ ಭೇಟಿ ಆಗೋ ಹಾಗಿಲ್ಲ. ಹೇಳಿದ್ ಕೇಳಿಸ್ತಾ? ಭೇಟಿ ಆಗೋ ಹಾಗಿಲ್ಲ ಅಂದೆ. ನನ್ನ ಮಾತು ಕೇಳಿಮ್ಮ, ದಯವಿಟ್ಟು ನನಗೆ ಹೋಗೋಗ್ಬಿಡಿ. ತಮಾಷೆ ಮಾಡ್ತಾ ಇದೆಯಾ ನೀನು? ಮದ್ವೆ ತಯಾರಿ ನಡೀತಾ ಇದೆ ಇಲ್ಲಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀನ್ ಮದ್ವೆ ಆಗುತ್ತೆ. ಮದ್ವೆ ಆದ್ರೆ ಏನಾಯ್ತು? ದಯವಿಟ್ಟು ನನ್ನ ಹೋಗೋಗ್ಬಿಡಿ ಅಮ್ಮ. ಯಾಕೋ ನನ್ನ ಮನಸ್ಸಿಗೆ ಎಲ್ಲ ಸರಿ ಹೋಗುತ್ತೆ ಅನ್ನಿಸ್ತಾ ಇದೆ. ಇವತ್ತು ಶಶಾಂಕ್ ಧ್ವನಿಲಿ ಮೊದಲಿನ ಹಾಗೆ ಅದೇ ಪ್ರೀತಿ ಇತ್ತು ಅಮ್ಮ. ಅದನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ಅವ್ನು ನನಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾನೆ. ಒಂದೇ ಒಂದ್ಸರಿ ಭೇಟಿ ಮಾಡ್ಬೇಕಂತೆ. ಅವನೇನಾದ್ರೂ ಬಂದ್ಬಿಟ್ರೆ ನಾವೆಲ್ಲರೂ ಮತ್ತೆ ಒಂದಾಗ್ಬೋದಲ್ವಾ? ಅಮ್ಮ, ನಿಮಗೆ ಅಪ್ಪಂಗೆ ನಿಮ್ಮ ಮಗ ಸಿಗ್ತಾನೆ. ಆದಿತ್ಯನಿಗೆ ಅವನಪ್ಪ ಸಿಗ್ತಾನೆ. ನನಗೆ ನನ್ನ ಬದುಕು ಸಿಗುತ್ತೆ ಅಮ್ಮ. ನಾವೆಲ್ಲರೂ ಮತ್ತೆ ಒಂದಾಗ್ಬೋದಲ್ವಾ? ನಿಮಗೆ ಕೈ ಮುಗಿದು ಕೆಡ್ತೀನಮ್ಮ. ನನಗೆ ಹೋಗೋಕೆ ಬಿಟ್ಬಿಡಿ ಪ್ಲೀಸ್. ಜ್ಞಾನ ಇದೆಯಲ್ಲ ನಿನ್ಗೆ? ಮದುವೆ ಶಾಸ್ತ್ರಗಳು ನಡೀತಾ ಇದೆ. ನೀನು ನೋಡಿದ್ರೆ ಶಶಾಂಕ ಜಪ ಮಾಡ್ಕೊಂಡು ಕೂತಿದ್ಯಾ. ಸೂರ್ಯಂಗೇನೆ ಉತ್ತರ ಕೊಡೋದು?
ಸೂರ್ಯನ ಹತ್ರ ನಾನು ಕ್ಷಮೆ ಕೇಳ್ತೀನಿ, ಅವ್ರಿಗೆ ತಿಳಿಸಿ ಹೇಳ್ತೀನಮ್ಮ. ಏನ್ ಹೇಳ್ತೀಯ? ನನ್ನ ಹಳೆ ಗಂಡ ಮತ್ತೆ ಬಂದಿದ್ದಾನೆ, ನಿನ್ ಜೊತೆ ಮದ್ವೆ ಆಗಲ್ಲ ಅಂತ ಹೇಳ್ತೀಯ? ಆರ್ತಿ, ನಾವು ಬದುಕಿದೀವೋ ಸತ್ತಿದೀವೋ ಅಂತ ತಿರುಗಿ ಕೂಡ ನೋಡದೆ ಇರೋನ್ನ ಈಗ ಭೇಟಿಯಾಗಿ ಏನಮ್ಮ ಪ್ರಯೋಜನ? ಆದ್ರೆ ಇವತ್ತು ಅವನೇ ಕರೆದಿದ್ದಾನಲ್ವಾಪ, ನನ್ನ ಹೋಗೋಗ್ಬಿಡಿ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಶಶಾಂಕ್ ಕರೆದ್ರು ನಾನು ಹೋಗಿಲ್ಲ ಅನ್ನೋ ಕುರುಬ್ ನನಗೆ ಕಾಡ್ತಾ ಇರುತ್ತೆ. ಅವನಿಗೆ ತನ್ನ ತಪ್ಪಿನ ಅರಿವಾಗಿರಬಹುದಲ್ವಾ? ಅವನಿಗೆ ನಾವು ಮಾತಾಡೋಕೆ ಅವಕಾಶನೇ ಕೊಡದೇ ಇದ್ರೆ ಅವನ ಮನಸ್ಸಲ್ಲಿ ಏನಿದೆ, ಅವನಿಗೆ ಏನ್ ಬೇಕು ಅನ್ನೋದು ಗೊತ್ತಾಗೋದಾದ್ರೂ ಹೇಗೆ ಅಪ್ಪ? ಅಪ್ಪ, ನೀವು ನನ್ನ ಹೆತ್ತು ಮಗಳಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡಿದ್ದೀರಾ. ನಾನು ಯಾವತ್ತೂ ನಿಮ್ಮಿಂದ ಏನೂ ಕೇಳಿಲ್ಲ. ಇದೊಂದು ವಿಷಯನ ನಡೆಸ್ಕೊಡಿಪ್ಪ, ನಡೆಸ್ಕೊಡಿಪ್ಪ. ಮನೆ ಮಗಳು ನೀನು ಹೀಗೆ ಕೈ ಮುಕ್ಕೊಂಡು ನಿಂತ್ಕೋಬಾರ್ದು. ನೀನು ಶಶಾಂಕ್ನ ಭೇಟಿ ಮಾಡಲೇಬೇಕು ಅಂತ ಇದ್ರೆ ಹೋಗ್ ಭೇಟಿ ಮಾಡ್ಬಿಟ್ ಬಾ. ಏನಾಗಿದೆ ರೀ ನಿಮ್ಗೆ? ಅವಳು ಶಶಾಂಕ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದಾಳೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಇವಳು ಜೀವನ ಈಗ ಒಂದು ಹಂತಕ್ಕೆ ಬಂದಿದೆ. ನಿಮ್ಗೆ ಇವಳು ಆದಿತ್ಯ ಖುಷಿಯಾಗಿರೋದು ನೋಡಕ್ ಇಷ್ಟ ಇಲ್ವಾ? ಹೋಗು, ನಿನ್ನ ಮನಸ್ಸಿನಲ್ಲಿ ಎಷ್ಟು ಪ್ರಶ್ನೆಗಳಿದೆಯೋ ಎಲ್ಲದಕ್ಕೂ ಉತ್ತರ ಪಡ್ಕೊಂಡು ಬಾ. ಕ್ಷಮಿಸಿಮ್ಮ. ಎಲ್ಗ ಹೊರಟೆ? ಸ್ವಲ್ಪ ಹೊತ್ತಿನಲ್ಲೇ ಶಾಸ್ತ್ರಗಳು ಶುರು ಆಗುತ್ತೆ. ನನಗೂ ಹೇಳಲ್ವಾ? ಓಹೋ, ಏನ್ ಮದುವೆ ಗಂಡು ರೆಡಿನಾ? ಸೈಡ್ ಬಿಡ್ ಸೈಡ್. ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು. ವಾಪಸ್ ಯಾವಾಗ ಬರ್ತೀಯ? ಗೊತ್ತಿಲ್ಲ. ಗೊತ್ತಿಲ್ವಾ? ಏನು ಹಾಗಂದ್ರೆ? ಸೂರ್ಯ, ಸೂರ್ಯ, ಸೂರ್ಯ,
ಎದುರೇ ಕೂತಾಗ ನೀನೇ ಕೇಳು ಜೀವದ ನೇರ ನಿನಾದ ಒಲಿವ ಕಣ್ಣಲ್ಲಿ ಏನು ಮಿಂಚು ಸುಂದರ ಸಣ್ಣ ವಿಷಾದ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯ ಶೋಭಾ? ಇಂಥ ಪರಿಸ್ಥಿತಿನಲ್ಲಿ ದೇವ್ರ ಮೇಲೆ ಭಾರ ಹಾಕೋಣ. ಅವನಿಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮಾಡಲಿ. ನೀವು ಮಾಡಿರೋ ತಪ್ಪನ್ನ ದೇವ್ರ ತಲೆಗೆ ಯಾಕ್ರಿ ಕಟ್ತೀರಾ? ನೀವು ಯಾಕೆ ಆರ್ತಿನ ಕಳಿಸಿದ್ರಿ? ಮಗನ ಮೇಲಿನ ಮಮತೆ ಇನ್ನು ಹೋಗಿಲ್ವಾ? ಮಗನ ಮೇಲಿನ ವ್ಯಾಮೋಹಕ್ಕೋಸ್ಕರ ಆರ್ತಿ ಜೀವನ ಬಲಿ ಕೊಡ್ತಿದ್ದೀರಲ್ಲ, ಇದು ಸರಿನಾ? ನೀನು ಹೇಳ್ತಿರೋದು ತಪ್ಪು ಶೋಭಾ. ನಾನು ಅವಳ ಒಳ್ಳೆಯದಕ್ಕೆ ಅವಳನ್ನ ಕಳಿಸಿದ್ದು. ಇಷ್ಟೆಲ್ಲ ಆದರೂ ಆರ್ತಿಗೆ ಇನ್ನೂ ಶಶಾಂಕನ ಮೇಲೆ ವ್ಯಾಮೋಹ ಇದೆ, ಪ್ರೀತಿ ಇದೆ, ಅವನ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ಈ ಮದುವೆಗೆ ಮೊದಲು ಅವಳ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡ್ಬರ್ಲಿ ಅಂತ ಕಳಿಸ್ದೆ. ಮಗಳು ಅಂತ ಒಪ್ಕೊಂಡಿದ್ದೀವಿ, ಅವಳ ಒಂದು ಸಣ್ಣ ಕೋರಿಕೆ ಈಡೇರಿಸ್ಬೇಕಲ್ವಾ? ಈಗ ಹೇಳಿ, ನೀವು ಆರ್ತಿ ಮತ್ತು ಅವಳ ಆಸೆಗೋಸ್ಕರ ಅವಳನ್ನ ಕಳಿಸಿದ್ದು ಅಂತ? ಶಶಾಂಕ್ನ ಮರ್ತಿಲ್ಲ, ಅವನ ಜೊತೆ ಇರೋ ಎಲ್ಲ ಸಂಬಂಧನೂ ಕಡ್ದಾಕಿದ್ದೀನಿ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ. ಇಲ್ಲ ಶೋಭಾ, ನಾನು ನಿನ್ನ ಮೇಲೆ ಸುಳ್ಳು ಆಣೆ ಇಡೋದಕ್ಕೆ ಇಷ್ಟಪಡಲ್ಲ. ಯಾಕೋ ಇವತ್ತು ಒಂದು ಕ್ಷಣ ನಾನು ಭಾವನೆಗಳಲ್ಲಿ ಕಳೆದು ಹೋದೆ. ಮತ್ತೆ ನನ್ನ ಮಗನ ಪಡಿಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಹುಟ್ಟಿದ್ದು ನಿಜ. ತಪ್ಪಲ್ವಲ್ಲ? ಅವನು ನನ್ನ ರಕ್ತ, ನನ್ನೊಬ್ಳೇ ಮಗ. ನಾನು ಸೂರ್ಯನ್ ರೂಮಲ್ಲಿ ನೋಡ್ಕೊಂಡು ಬಂದೆ. ಅವ್ರ ರೂಮಲ್ಲಿ ಇಲ್ಲ. ಎಲ್ಲೋಗಿದ್ದಾರೆ? ಎಲ್ಲೋಗಿದ್ದಾನೆ ನನಗೂ ಗೊತ್ತಿಲ್ಲ. ಆಗಿಂದ ಅವ್ನ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ಏನಾಗಿದೆಯೋ ಏನೋ. ಅಮ್ಮಂಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗ್ಬಿಡುತ್ತೆ. ಅಮ್ಮಂಗೆ ವಿಷಯ ಹೇಳೋದು ಬೇಡ. ಹೇಳಿದ್ರೆ ಯೋಚನೆ ಮಾಡ್ತಾ ಕೂತ್ಬಿಡ್ತಾರೆ. ಏನ್ರಿ ಮಾಡೋದೀಗ? ಏನದು? ನನ್ನಿಂದ ಮುಚ್ಚಿರ್ಬೇಕಾಗಿರೋಂಥ ವಿಷಯ? ಅಮ್ಮ, ಅಂಥದ್ದೇನಿಲ್ಲ. ಸುಳ್ಳು ಹೇಳ್ಬೇಡ. ನಿಮ್ಮಿಬ್ರು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ವಿಷಯ ಇದೆ ಅಂತ. ಏನ್ ವಿಷಯ ಹೇಳು? ಸೂರ್ಯ ಅವನ ರೂಮಲ್ಲಿ ಇಲ್ಲಮ್ಮ. ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಸೂರ್ಯ ಈ ಮದುವೆಗೆ ಒಪ್ಪಿದ್ದೇ ಹೆಚ್ಚು. ಮತ್ತೇನಾದ್ರೂ ಮನಸ್ಸು ಬದಲಾಯಿಸ್ಬಿಟ್ನಾ?
ಅಮ್ಮ, ನೀನು ಅಂದ್ಕೊಂಡಾಗ ಏನೂ ಆಗಿರಲ್ಲ. ಯಾವುದೇ ಕೆಲಸದ ಮೇಲೆ ಹೋಗಿರ್ತಾನೆ, ಬರ್ತಾನೆ. ಅಮ್ಮ, ಸೂರ್ಯ ಅವ್ರಿಗೆ ತಿಳುವಳಿಕೆ ಇದೆ. ಅವ್ರ ಜವಾಬ್ದಾರಿ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಒಂದ್ಸಲ ಒಪ್ಕೊಂಡ್ಮೇಲೆ ಹಿಂದೆ ಸರಿಯೋದಿಲ್ಲ. ಸೂರ್ಯನ್ಗೆ ಜವಾಬ್ದಾರಿ ಇದೆ ಅಂತ ಗೊತ್ತು. ಅವನು ಬೇಜವಾಬ್ದಾರಿಯಿಂದ ನಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತು. ಆದರೆ ನನಗೆ ಹೊಸ ಅರ್ಪಿತಾ ಮೇಲೆ ನಂಬಿಕೆ ಇಲ್ಲ. ಅವಳೇ ಏನೋ ಹೇಳಿದಾಳೆ, ಅದಕ್ಕೆ ಅವನು ತಲೆ ಮರೆಸ್ಕೊಂಡಿರೋದು. ಸೂರ್ಯ ಮದುವೆ ಸಮಯಕ್ಕೆ ಸರಿಯಾಗಿ ಬರದೇ ಇದ್ರೆ ಏನೇ ಮಾಡೋದು? ಅಮ್ಮ, ಹಾಗೇನೂ ಆಗಲ್ಲ. ಈ ವಿಷಯದಲ್ಲಿ ಆರ್ತಿನ ಆಗ್ತಾ ಇರ್ತೀರಾ? ನಾನು ಸೂರ್ಯನ ಗಮನಿಸ್ತಾನೆ ಇದ್ದೀನಿ. ಅವನು ದುಃಖದಲ್ಲಿದ್ದ, ಏನೋ ಕಳ್ಕೊಂಡನಾಗಿದ್ದ. ಅಮ್ಮ, ಸೂರ್ಯ ಮದುವೆಗೆ ಎಲ್ಲೊಪ್ಪಿದ್ರು, ಅವ್ರನ್ನ ಒಪ್ಸೋದೇ ಎಷ್ಟು ಕಷ್ಟ ಆಯ್ತಲ್ವಾ? ಅವ್ರಿನ್ನೂ ಅರ್ಪಿತನ್ ಮರ್ತಿಲ್ಲ. ಅದಕ್ಕೆ ಒಂಟಿಯಾಗಿರ್ಬೇಕು ಅಂತ ಎಲ್ಲೋ ಹೋಗಿರ್ತಾನೆ, ಬರ್ತಾನೆ. ಅವನನ್ನು ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆರ್ತಿ, ಸಖಿ ಸಖಿ
ಯಾರು ಸಿಹಿ ಸಿಹಿ ಬೇಜಾರು ಕಣ್ಣಿನ ಶಶಾಂಕ್ ನೀನು ಬಂದ್ರ ಶಶಾಂಕ್ ಹಸ್ತಾಕ್ಷರ ಇನ್ನು ಮುಂದೆ ನೀನೇನು ನೀನು ನನ್ನ ಎಷ್ಟು ಪ್ರೀತಿಸ್ತೀಯ ಅಲ್ವಾ ಆರ್ತಿ? ರೂಪಾಂತರ ನಾನು ಒಂದೇ ಒಂದು ಫೋನ್ ಮಾಡಿದ ತಕ್ಷಣ ಅಲ್ಲಿ ಶಾಸ್ತ್ರಗಳನ್ನೆಲ್ಲ ಬಿಟ್ಟು ಓಡ್ ಬಂದಿದ್ಯಾ. ನಾನು ನಿನಗೆ ಮೋಸ ಮಾಡಿದೆ, ನಾನು ನಿನಗೆ ಅನ್ಯಾಯ ಮಾಡಿದೆ. ಇವತ್ತು ನೀನೇನು ಅಂತ ನನಗೆ ಅರ್ಥ ಆಗ್ತಾ ಇದೆ. ಇವತ್ತು ನಾನು ಮಾಡಿದ ತಪ್ಪುಗಳೆಲ್ಲ ನನಗೆ ಅರ್ಥ ಆಗ್ತಾ ಇದೆ. ನಾನು ನಿನ್ನ ಹತ್ರ ವಾಪಸ್ ಬರಬೇಕು ಅಂತ ಇದ್ದೀನಿ ಆರ್ತಿ. ನಿನ್ನ ಹತ್ರ, ನಮ್ಮ ಮಗು ಹತ್ರ. ನಾನು ಎಲ್ಲ ಮರೆತು ಹೊಸ ಜೀವನನ ಶುರು ಮಾಡಬೇಕು ಅಂತ ಇದ್ದೀನಿ. ನೀನು ಎಲ್ಲ ಮರೆಯಕ್ಕೆ ತಯಾರಾಗಿದ್ಯಾ? ಎಲ್ಲ ಮರೆತು ನನ್ನ ಜೊತೆ ಹೊಸ ಜೀವನ ಶುರು ಮಾಡ್ತೀಯಾ?